ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ನಡೀತಿರೋದು ಸ್ವರ್ಗ ನರಕ ಕಾನ್ಸೆಪ್ಟ್ ಮೇಲೆ. ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳಿಗೆ ಪ್ರತ್ಯೇಕ ನಿಯಮಗಳಿವೆ. ಆದರೆ ಮೊದಲ ದಿನವೇ ನಿಯಮಗಳನ್ನು ಗಾಳಿಗೆ ತೂರುವ ಜಗದೀಶ್ ಮಾನವೀಯತೆ ಎಂದು ಹೇಳಿಕೊಂಡು ನಿಯಮಗಳನ್ನು ಮುರಿದು ಜಗದೀಶ್ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ತಮ್ಮದೇ ಶೈಲಿಯಲ್ಲಿ ಕಿಚ್ಚ ಸುದೀಪ್ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಲಾಯರ್ ಜಗದೀಶ್ ಮಾತಿದ್ರೆ ಸಾಕು, ನಾನೇ ಮುಂದಿನ ಸಿಎಂ ಕ್ಯಾಂಡಿಡೇಟ್, ನಾನು ನಾಳೆ ಸಿಎಂ ಆಗ್ತೀನಿ ಎನ್ನುವ ಜಗದೀಶ್ ನಿಯಮ ಪಾಲಿಸದ ನೀವು ಸಿಎಂ ಆಗೋಕೆ ಹೇಗೆ ಸಾಧ್ಯ ಪ್ರಶ್ನಿಸುವ ಮೂಲಕ ಚುಬಾಣ ಬಿಟ್ಟಿದ್ದಾರೆ ಕಿಚ್ಚ ಸುದೀಪ್. ಸ್ನೇಹಿತರೆ, ಪದೇ ಪದೇ ಮಾನವೀಯತೆ ಅಂತ ಜಗದೀಶ್ ಹೇಳುತ್ತಿದ್ದರು. ನಿಯಮ ಹಾಗೂ ಮಾನವೀಯತೆ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮಾತಿಗಳಿದರು. ಜನರ ಚಾಯ್ಸ್ ಮೇಲೆ ನೀವು ಸ್ವರ್ಗಕ್ಕೆ ಹೋದ್ರಿ, ಸ್ವರ್ಗ ನಿವಾಸಿಗಳ ಜೊತೆ ನೀವು ಒಳಗೆ ಇಲ್ಲ, ಆದರೆ ನರಕ ನಿವಾಸಿಗಳ ಜೊತೆ ಬರೆಯೋಕೆ ಶುರು ಮಾಡಿದ್ರಿ. ಮಾನವೀಯತೆ ಆಧಾರದ ಮೇಲೆ ಅಂತ ಹೇಳಿದ್ರಿ. ಅದೇ ಮಾನವೀಯತೆ ಸ್ವರ್ಗ ನಿವಾಸಿಗಳಿಗೆ ಅಪ್ಲೈ ಆಗಲ್ವಾ? ಸ್ವರ್ಗ ನಿವಾಸಿಗಳಿಗೆ ಶಿಕ್ಷೆ ಕೊಡಿಸುವುದು ಮಾನವೀಯತೆನಾ ಎಂದು ಜಗದೀಶ್ಗೆ ಸುದೀಪ್ ಪ್ರಶ್ನಿಸಿದರು. ಅದಕ್ಕೆ ನಾನು ಯಾವಾಗಲೂ ವೀಕ್ ಆಗಿರೋದು ಜೊತೆ ನಿಂತು ಅಭ್ಯಾಸ, ನರಕ ನೋಡಿ ನನಗೆ ಬೇಜಾರಾಯಿತು, ನಿದ್ದೆ ಕಮ್ಮಿ ಇತ್ತು ಎಂದು ಜಗದೀಶ್ ಉತ್ತರಿಸಿದರು. ತೊಂದರೆಯಲ್ಲಿರೋರು, ಕಷ್ಟದಲ್ಲಿರೋ ಪರ ನಿಲ್ಲಕ್ಕೋಸ್ಕರ ಬೇರೆಯವರನ್ನು ಕಷ್ಟಕ್ಕೆ ಸಿಲುಕಿಸುವುದು, ಶಿಕ್ಷೆ ಸಿಗೋ ಹಾಗೆ ಮಾಡುವುದು ಓಕೆನಾ ಎಂದು ಸುದೀಪ್ ಕೇಳಿದ್ದಕ್ಕೆ, ಸ್ವರ್ಗ ನಿವಾಸಿಗಳು ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ ಟಾರ್ಗೆಟ್ ಮಾಡ್ತಿರ್ಲಿಲ್ಲ ಎಂದು ಜಗದೀಶ್ ಸಮಜಾಯಿಷಿ ನೀಡಿದರು. ಒಬ್ಬರಿಗೆ ಒಳ್ಳೆಯದು ಮಾಡೋದು ಮನುಷ್ಯತ್ವ ಅಲ್ಲ. ಮನುಷ್ಯತ್ವ ತೋರಿಸೋಕೆ ಹೋಗಿ ಇನ್ನೂ 10 ಜನರಿಗೆ ಕಷ್ಟವಾಗುತ್ತೆ ಅಂದರೆ ಅದಕ್ಕೆ ಅವರು ಅರ್ಹರಲ್ಲಿದ್ದಾರೆ, ಅದು ತಪ್ಪು ಎಂದು ಕಿಚ್ಚ ಸುದೀಪ್ ಹೇಳಿದಾಗ, ಲಾಯರ್ ಜಗದೀಶನ್ ಅಲ್ಲಿ ನೀರು ಕೊಡಿ ಅಂತ ಬರೆದಿದ್ದಾರೆ ಹೊರತು ಬಿಸಿನೀರು ಕೊಡಬಾರದು ಅಂತ ಬರೆದಿಲ್ಲ. ಹೀಗಾಗಿ ನಿಯಮವನ್ನು ನಾನು ಬರೆದಿಲ್ಲ. ಬಿಸಿನೀರು ವಿಚಾರಕ್ಕೆ ದೊಡ್ಡ ಗಲಾಟೆ ಆಯಿತು. ಬಿಸಿನೀರು ಕೊಡಬಾರದು ಅಂತ ಬರೆದಿದ್ದರೆ ನಾನು ಕೊಡ್ತಿರಲಿಲ್ಲ ಎಂದು ಜಗದೀಶ್ ವಾದಿಸಿದರು. ಈ ವೇಳೆ ರೂಲ್ ಬ್ರೇಕ್ ಮಾಡೋದನ್ನು ನೀವು ಎಂಜಾಯ್ ಮಾಡಿದ್ರಿ, ನಿಮಗೆ ಅದು ಗೊತ್ತಾ? ಬಿಸಿನೀರಿಂದ ಹಿಡಿದು ಏನೇನೋ ಐಟಮ್ಸ್ ಹೋಯಿತು ಅಲ್ಲಿ ಸುದೀಪ್ ಪ್ರಶ್ನಿಸಿದಾಗ ಮುಗಿಸಿದಾಗೆ ಗಂಟಲು ನೋವಿತ್ತು. ಮಾನವೀಯತೆ ಅಂತ ನಾನು ಕೊಟ್ಟೆ, ನನಗೆ ಶಿಕ್ಷೆ ಆದರೂ ಪರವಾಗಿಲ್ಲ ಅಂತ ಕೊಟ್ಟೆ ಎಂದರು ಜಗದೀಶ್. ಎಲ್ಲರಿಗೂ ನಿಯಮ ಇದೆ, ಸ್ವರ್ಗ ನಿವಾಸಿ ನರಕ ನಿವಾಸಿ ಅನ್ನೋದು ಗೇಮ್. ನೀವು ಯಾವಾಗಲೂ ಒಂದು ಮಾತು ಹೇಳ್ತೀರಿ, ನಾನು ಲಾ ಕೀಪಪ್ ಮಾಡೋದು ಅಂತ. ಐ ರಿಜೆಕ್ಟ್ ಲಾ, ಐ ವಾಂಟ್ ಟು ಬಿ ದಿ ಸಿಎಂ ಅಂತ. ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಲಾ ತಾನೇ ನೀವು ಬ್ರೇಕ್ ಮಾಡ್ತಿರೋದು. ಬಿಗ್ ಬಾಸ್ ಮನೆಯಲ್ಲಿ ನಿಯಮ ಅಂದರೆ ಎಲ್ಲ ರೀತಿಯಲ್ಲೂ ಸ್ಟಡಿ ಮಾಡೇ ಬರೀತಾರೆ ಹೊರತು ಬರ್ತಾ ಇರೋರೆಲ್ಲ ನಮ್ಮ ಫೇವ್ರೇಟ್ಸ್ ಇದ್ದಾರೆ ಅಂತ, ಇವರೇ ಗೆಲ್ಲಬೇಕು ಅಂತ ಅಂದಿಕೊಂಡು ಯಾರೂ ನಿಯಮವನ್ನು 10 ವರ್ಷಗಳಿಂದ ಬರೆದಿಲ್ಲ. ನೀವು ಮನುಷ್ಯತ್ವ ತೋರಿಸೋದು ಒಳ್ಳೆಯದು, ಆದರೆ ಅದಕ್ಕೆ ಇಕ್ವಾಲಿಟಿ ಇರಬೇಕು. ನಾಟ್ ಇಕ್ವಾಲಿಟಿ, ಅವರಿಗೂ ಒಳ್ಳೆಯದಾಗಲಿ ಇವರಿಗೂ ಒಳ್ಳೆಯದಾಗಲಿ ಅನ್ನೋದು ಇಕ್ವಾಲಿಟಿ. ಅವರು ಸ್ವರ್ಗದಲ್ಲಿದ್ದಾರೆ, ನಿಮ್ಮನ್ನು ಇಕ್ವಾಲಿಟಿಗೆ ತಗೊಂಡು ಬರ್ತೀನಿ ಅನ್ನೋದು ನಿಯಮ ಬಾಹಿರ. 10 ವರ್ಷಗಳ ಕೆಲವು ಸೀಸನ್ಗಂತೂ ನೀವು ಫಾಲೋ ಮಾಡ್ತೀರಿ. ಯಾವಾಗಲೂ ಒಬ್ಬ ವ್ಯಕ್ತಿ ಒಂದು ರೂಲ್ ಬ್ರೇಕ್ ಮಾಡಿದಾಗ ಅವರಿಗೆ ಮಾತ್ರ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿ ಕೆಲವೊಮ್ಮೆ ಇಡೀ ಮನೆ ಶಿಕ್ಷೆ ಅನುಭವಿಸುತ್ತದೆ. ಇದು ಮಾನವೀಯತೆ ಹೇಗಾಗಿರುತ್ತೆ ಎಂದು ಜಗದೀಶ್ಗೆ ಸುದೀಪ್ ಪ್ರಶ್ನೆ ಹಾಕಿದರು. ಇದಕ್ಕೆ ಉತ್ತರಿಸಿದ ಜಗದೀಶ್, ಬೇಕು ಅಂತಲೇ ಮಾಡಿದ್ದು. ನಾನು ಇಲ್ಲಿ ಎಲ್ಲರೂ ಮುಖವಾಡಗಳನ್ನು ಹಾಕಿಕೊಂಡಿದ್ದರು. ಐಶ್ವರ್ಯ ಎದುರುಗಡೆ ಚೆನ್ನಾಗಿ ಮಾತಾಡ್ತಾಳೆ, ಆದರೆ ಅಪೋಸ್ ಮಾಡ್ತಾಳೆ. ಮುಖವಾಡಗಳು ಮೇಕಪ್ ಕಾಣಿಸ್ತು, ನಾನು ಎಂಜಾಯ್ ಮಾಡಬೇಕು ಅಂತ ಆ ಕಡೆ ನೀರು ಕೊಡೋದು ಬಾಳೆಹಣ್ಣು ಕೊಡೋದು ಮಾಡ್ತಾ ಇದ್ದೆ, ಬೇರೆ ಏನೂ ಇಲ್ಲ ಎಂದರು. ಒಬ್ಬ ಸಿಎಂ ಆಗೋರು ಎಲ್ಲ ಥರದ ಮನುಷ್ಯರನ್ನು ವ್ಯಕ್ತಿಗಳನ್ನು ನೋಡಲ್ಲ ಅಂತ ಅಂದುಕೊಂಡಿದ್ದೀರಾ? ಈ ಊರಿಗೆ ಹೆಲ್ಪ್ ಮಾಡೋಕ್ಕೆ ಹೋದರೆ ಆ ಊರು ಎದ್ದೇಳುತ್ತೆ. ಬ್ಯಾಲೆನ್ಸ್ನಿಂದ ವಿತ್ ಗುಡ್ ಇಂಟೆನ್ಷನ್ ಈಸ್ ಲೀಡರ್ಶಿಪ್ ಎಂದು ಸುದೀಪ್ ಬುದ್ಧಿ ಹೇಳಿದಾಗ ಅದು ಮಿಸ್ಸಿಂಗ್ ಇತ್ತು, ನಾನು ಒಪ್ಪಿಕೊಳ್ತೀನಿ ಎಂದರು ಜಗದೀಶ್. ನೀವು ಲಾ ಮೇಂಟೈನ್ ಮಾಡೋರು. ಬಿಗ್ ಬಾಸ್ ಎನ್ನುವ ಬಹಳ ಸಣ್ಣ ಪ್ರದೇಶದಲ್ಲಿ ನೀವು ನಿಯಮ ಪಾಲಿಸಿಲ್ಲ ಅಂದರೆ
ಕರ್ನಾಟಕದಲ್ಲಿ ನೀವು ನಿಯಮ ಪಾಲನೆ ಹೇಗೆ ಮಾಡ್ತೀರಿ? ಒಂದು ವೇಳೆ ನೀವು CM ಆದರೆ ಎಂದು ಕೇಳಿದಾಗ, ಇದು ನನ್ನ ಪ್ರೊಫೆಷನಲ್ ಒಂದು ಭಾಗ. ಅಪರಾಧ ಮಾಡೋರನ್ನು ಡಿಫೆಂಡ್ ಮಾಡಿಕೊಳ್ಳೋದು ನನ್ನ ಕೆಲಸ. ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾದರೆ ಎಷ್ಟು ದೊಡ್ಡ ಆರೋಪಿ ಆದರೂ ಕೂಡ ಆತನನ್ನು ನಿರಪರಾಧಿ ಎಂದು ಡಿಫೆಂಡ್ ಮಾಡಿಕೊಳ್ಳುವುದು ನಮ್ಮ ಕೆಲಸ ಎಂದು ಜಗದೀಶ್ ಹೇಳಿದಾಗ, ಆಗ ಸುದೀಪ್, ಕ್ರಿಮಿನಲ್ ಲಾಯರ್ಗೂ ಕ್ರಿಮಿನಲ್ಗೂ ವ್ಯತ್ಯಾಸ ಇದೆ ಸರ್. ಅಪರಾಧಿಗಳನ್ನು ಕಾಪಾಡ್ತಾ ಕ್ರಿಮಿನಲ್ ಲಾಯರ್ ಕ್ರಿಮಿನಲ್ ಆಗಿಬಿಟ್ಟರೆ ಎಂದರು ಹೇಳಿದರು. ನನ್ನಿಂದ ತಪ್ಪಾಗಿದೆ ಸರ್. ನಾನು ಕೊಡಬಾರ್ದಿತ್ತು ಸರ್. ಅಸಲಿಗೆ ಗೌಡ್ ಸುರೇಶ್ ನನ್ನನ್ನು ಮಿಸ್ಯೂಸ್ ಮಾಡಿದರು ಎಂದು ತಪ್ಪನ್ನು ಗೌಡ್ ಸುರೇಶ್ ಮೇಲೆ ಎತ್ತಾಕಿದರು. ಅದಕ್ಕೆ ಗೌಡ್ ಸುರೇಶ್, ಅಲ್ರಿ, ಜೈನೊಳಗಿದ್ದರೆ ಒಳಗಡೆ ಇರೋರು ಏನು ಮಾಡ್ತಾರೆ? ಅವರು ಕೆದಕುತ್ತಾರೆ ರೂಲ್ಸ್ ಅಂತ ಬಂದಾಗ ಎಂದು ಸುದೀಪ್ ಕೇಳಿದಾಗ, ಫಾಲೋ ಮಾಡಬೇಕಿತ್ತು ಎಂದು ಜಗದೀಶ್ ಉತ್ತರಿಸಿದರು. ಶೋ ಹೇಗೆ ನಡೆಸಬೇಕು? ರೂಲ್ ಚಾಲೆಂಜ್ ಮಾಡುತ್ತಿದ್ದ ನೀವು ಅಲ್ಲಿಂದ ಹೇಳಿ, ನಾವು ಹೇಗೆ ಶೋ ನಡೆಸಿಕೊಡೋಣ. ನೀವು ಹೇಳಿದ್ಮೇಲೆ ಇವತ್ತಿನಿಂದ ನಾವು ಡಿಸೈಡ್ ಮಾಡ್ತೀವಿ ಹೌ ಟು ರನ್ ದ ಶೋ. ಯಾಕಂದರೆ ಇದು ಬಿಗ್ ಬಾಸ್ ಮನೆ, ಪರಪ್ಪನ ಅಗ್ರವಾಲ ಜೈಲಲ್ಲ. ನಿಯಮಗಳನ್ನು ಪಾಲಿಸಿ ಅಂತ ಮನವಿ ಇರುತ್ತೆ. ಕೆಲವು ತೀರ್ಮಾನಗಳನ್ನು ಬಿಗ್ ಬಾಸ್ ತೆಗೆದುಕೊಳ್ಳಬಹುದು. ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತ ಹೊರಗೆ ಹಾಕೋದು ಸುಲಭ, ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಆ ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ. ನಿಯಮಗಳನ್ನು ಈಸಿಯಾಗಿ ಮುರಿದರೆ ನೀವು ಹೇಳಿ, ನಮಗೆ ಶೋ ಹೇಗೆ ನಡೆಸಿಕೊಳ್ಳಬೇಕು ಅಂತ ಎಂದು ಕಾರಕವಾಗಿ ಸುದೀಪ್ ಕೇಳಿದರು. ಅದಕ್ಕೆ ಕರೆಕ್ಟ್ ಆಗಿ ಸರ್, ನಿಮ್ಮದೇನು ತಪ್ಪಿಲ್ಲ ಎಂದರು ಜಗದೀಶ್. ಈ ವೇಳೆ ಶೋ ಖಂಡಿತವಾಗಿಯೂ ಕರೆಕ್ಟಾಗಿಯೇ ಇದೆ. ಇಲ್ಲಾದರೆ ನಾನು 11ನೇ ಸೀಸನ್ ದಾಟ್ತಿರಲಿಲ್ಲ, ನಾನು ಇಲ್ಲಿವರೆಗೂ ಬರ್ತಿರಲಿಲ್ಲ ಎಂದು ಸುದೀಪ್ ಕೌಂಟರ್ ಕೊಟ್ಟರು. ಕಿಚ್ಚ ಸುದೀಪ್ ಸಖತ್ ಡೈಲಾಗ್. 11ರಲ್ಲಿ 2 ಒಂದಿದೆ, ಅದರಲ್ಲಿ 1 ನೀವು, 2 1 ಸೇರಿದರೆ 11, 11 ಅದು ನಾನು ಎಂದು ಸುದೀಪ್ ಹೇಳಿದಾಗ ಲೈವ್ ಆಡಿಯನ್ಸ್ ಕಡೆಯಿಂದಾಗಿ ಸಿಳ್ಳೆ ಚಪ್ಪಾಳೆಗಳು ಸುರಿಮಳೆ. ಅಷ್ಟೇ ಅಲ್ಲ, ಈ ವೇಳೆ ಜಗದೀಶ್ ತಲೆ ಬಗ್ಗಿಸಿದರು. ಇನ್ನೇನು ಹೇಳುವುದಿಲ್ಲ ಸರ್, ಅಷ್ಟೇ ಎಂದಷ್ಟು ಜಗದೀಶ್ ಹೇಳಿದರು. ಎಲ್ಲರೂ ನಿಮಗೆ ಗೌರವ ಕೊಟ್ಟರು, ಬರೀ ವಯಸ್ಸಿಗೆ ಮಾತ್ರವಲ್ಲ ಗೌರವ ಕೊಡ್ತಿದ್ದಾರೆ ಎಂದ ಮಾತ್ರಕ್ಕೆ ಯಥಾತಥ್ವ ಮಾತಾಡೋದು ಹೋದರೆ ಬದಲಾವಣೆಗಳು ಆಗ್ತಿವೆ. ಆ ಬದಲಾವಣೆ ಆಗಿದ್ದೇ ಮೊದಲ ದಿನ. ಅಲ್ಲಿಂದ ಬಿಲ್ಡಪ್ ಆಗಿ ವೈಯಕ್ತಿಕವಾಗಿ ನಿಮ್ಮ ತಲೆಯಲ್ಲಿ ಹಾಗೆ ಬಂದಿದ್ದು, ಇವರ್ಯಾರು ಇಷ್ಟಪಡ್ತಿಲ್ಲ, ಎಲ್ಲರೂ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ. ಅಸಲಿ ಯಾರೂ ಹಾಗೆ ಮಾಡಿಲ್ಲ, ಎಲ್ಲವೂ ನಿಮ್ಮ ತಲೆಯಲ್ಲಿ ಇದ್ದಿದ್ದು ಅಷ್ಟೇ. ಯಾಕೆಂದರೆ ನೀವು ಮಾಡಿದ ಗಿಲ್ಟ್ ನಿಮ್ಮನ್ನು ಕಾಡಲು ಶುರುವಾಯಿತು. ನೀವು ಯಾರಿಗಾಗಿ ರೂಲ್ಸ್ ಬ್ರೇಕ್ ಮಾಡಿ ಎಲ್ಲವನ್ನೂ ಕೊಟ್ಟರೋ ಒಂದ್ಸಲ ನಿಮಗೂ ಅವರಿಗೂ ಕಿತ್ತಾಟ, ಅಲ್ಲೂ ಕೆಟ್ಟವರಾದ್ರಿ. ಮಾತಾಡ್ತಾ ಹೆಣ್ಮಕ್ಳ ವಿಚಾರ ಕೂಡ ಬಂತು. ನಿಮ್ಮ ಫ್ಯಾಮಿಲಿ ಬಗ್ಗೆಯೂ ಮಾತಾಡಿದಿರಿ. ಅವರೆಲ್ಲಗೆಲ್ಲ ಅಲ್ಲಿ ಎಳಿಬೇಡಿ, ಶೋಗೆ ಅದು ಬೇಡ ಎಂದು ಹೇಳಿ ಜಗದೀಶ್ಗೆ ಸುದೀಪ್ ಕಿವಿ ಹಿಂಡಿದರು. ನಾನು ಕೂಡ ಮನುಷ್ಯ, ಟಾರ್ಗೆಟ್ ಮಾಡಿದಾಗ ನಾನು ಔಟ್ ಬಸ್ಟ್ ಆದೆ. ನನ್ನನ್ನು ನಾನು ಬಿಟ್ಟರೆ ಇನ್ಯಾರೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಯಾವುದೇ ಎಕ್ಸ್ಟೆಂಟ್ ಹೋಗ್ತೀನಿ. ನನ್ನ ಉಳಿವಿನ ಪ್ರಶ್ನೆ ಬಂದಾಗ ಯಾವುದೇ ಎಕ್ಸ್ಟೆಂಡ್ಗೆ ಹೋಗ್ತೀನಿ. ನನ್ನ ಅಪೋನೆಂಟ್ಗಳು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಲೆವೆಲ್ ನನ್ನನ್ನು ಟೆಸ್ಟ್ ಮಾಡಬಾರದು ಎಂದು. ಆಗ CM ಆಗಬೇಕು ಅಂತೀರಾ? ಆ ಮಟ್ಟಕ್ಕೆ ಜನ ನನ್ನನ್ನು ಟೆಸ್ಟ್ ಮಾಡಬಾರ್ದು ಅಂತೀರಾ? ನಾಳೆ ದೊಡ್ಡ ಮಟ್ಟಕ್ಕೆ ಹೋಗಿ ಕೂತರೆ ಎಲ್ಲ ಥರದ ಟೆಸ್ಟಿಂಗ್ ನಡೆಯುತ್ತದೆ. ಅಥವಾ ನನಗೆ ಹೇಳಿ, CM ಅನ್ನೋದೆಲ್ಲ ಸೀರಿಯಸ್ ಆಗಿ ಹೇಳಿಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತೀನಿ ಅಂತ. ನಾನು ಇಷ್ಟೊಂದು ನಿಮ್ಮ ಬಳಿ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಮೇಲೆ ಇರುವ ಸ್ಯಾನಿಟ್ ಡಿಗ್ನಿಟಿ, ಅದನ್ನು ಮೇಂಟೈನ್ ಮಾಡಿ ಎಂದು ಜಗದೀಶ್ಗೆ ಕಿಚ್ಚ ಸುದೀಪ್ ಸೂಚಿಸಿದರು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಿಗ್ ಬಾಸ್ ಕನ್ನಡ 11 ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಅನಿಸು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.